ಭಾರತಿ ಕೇವಲ ಮಕ್ಕಳಿಗೆ ತಲೆಗೆ ತುಂಬುವಂತಹದ್ದಲ್ಲ, ಅವರಿಗೆ ಕುತೂಹಲವನ್ನ ಜಾಗೃತಪಡಿಸುವುದು ಎನ್ನುವಂತಹ ಒಂದು ಮಾತನ್ನ ಐನ್ಸ್ಟೈನ್ ರವರು ಹೇಳಿರುವಂತಹ ಒಂದು ಮಾತಿದು. ಈ ಮಾತನ್ನ ನೆನಪು ಮಾಡ್ಕೊಳ್ತಾ ಒಂದೆರಡು ವಿಷಯಗಳನ್ನ ಮಾತಾಡಬೇಕು ಅಂತ ನಿಮ್ಮ ಮುಂದೆ ನಿಂತಿದ್ದೇನೆ. ಕಲಿಕಾ ಹಬ್ಬ ಈ ಹೆಸರಲ್ಲೇ ಸೂಚಿಸುವಂತಹ ಒಂದು ಕಲಿಕೆಯ ಹಬ್ಬ. ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಭಾರಿ ಸಂತೋಷದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಮಕ್ಕಳೇ, ವಿದ್ಯಾರ್ಥಿಗಳು ತಾನು ಕಲಿತದ್ದನ್ನ ಪೋಷಕರ ಮುಂದೆ, ಸಮುದಾಯದ ಮುಂದೆ ಹಂಚಿಕೊಳ್ಳುವಂತಹ ಒಂದು ಆಚರಣೆ ಇದಾಗಿದೆ. ಶಿಕ್ಷಕರ ಒಂದು ಮಾರ್ಗದರ್ಶನದಿಂದ ತನ್ನಲ್ಲಿರುವಂತಹ ಪ್ರತಿಭೆಯನ್ನ, ಕಲಿಕೆಯನ್ನ ಚಟುವಟಿಕೆಯ ಮುಖಾಂತರ ವೈಜ್ಞಾನಿಕವಾಗಿ ಕ್ರಿಯಾಶೀಲತೆಯನ್ನ ಪ್ರಸ್ತುತಪಡಿಸುವಂತಹ ಒಂದು ಸುಸಜ್ಜಿತವಾದಂತಹ ಒಂದು ವೇದಿಕೆ ಅಂತ ಹೇಳಿದ್ರು ನಾವು ಇದನ್ನು ತಪ್ಪಾಗ್ಲಾರದು. ಅಂತಹ ಒಂದು ಕಲಿಕೆ ಹಬ್ಬವನ್ನ ನಾವಿಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ ಮಕ್ಕಳೇ, ನಿಮ್ಗೆ ಗೊತ್ತಿರಬಹುದು, ಸ್ವ ಅನುಭವ ಕೂಡ ಆಗಿರ್ಬೋದು. ನಮ್ಗೆಲ್ಲ ಕೇಳಿದ್ದನ್ನ ನಾವು ಒಂದಷ್ಟು ಅಲ್ಲೇ ಮರೆತು ಬಿಡ್ತೇವೆ, ನೋಡಿದ್ದನ್ನ ಸ್ವಲ್ಪ ಮಟ್ಟಿಗಾದ್ರೂ ತಲೆಯಲ್ಲಿ ಇಟ್ಕೊಳ್ತೇವೆ, ಹೇಳಲಿಕ್ಕಾಗಲ್ಲ. ಅಂದ್ರೆ ಏನ್ ಗೊತ್ತಾ, ಮಾಡಿ ನೋಡು ಅಂತ. ಮಾಡ್ತಾ ಇರುವಾಗ ನಾವು ಪ್ರೋಸೆಸ್ ಕೈ ಹಾಕ್ತಾ ನಾವು ಕೆಲಸ ಮಾಡ್ತಾ ಇದ್ರೆ ಖಂಡಿತ ನಮ್ಮ ತಲೆಯಲ್ಲಿ ಇರುತ್ತೆ ಅನ್ನೋದು ಒಂದು ಈ ಒಂದು ಕಲಿಕೆಯ ಹಬ್ಬದ ಒಂದು ವಿಶೇಷ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಅದಕ್ಕೆ ಹೇಳ್ತಾರೆ, ಈ ಕಲಿಕೆಯ ಹಬ್ಬ ಒಂದು ನಮಗೆ ವಿಚಾರವನ್ನು ಮುಂದಿಟ್ಟಿದೆ, ಸ್ವ ಅನುಭವವನ್ನ ಸಾಬೀತು ಪಡಿಸ್ತಾ ಇದೆ ಅನ್ನುವಂಥದ್ರಲ್ಲಿ ಹೇಳುವುದರಲ್ಲಿ ತಪ್ಪೇನಿಲ್ಲ. ಅದಕ್ಕಾಗಿಯೇ ಕೆಲವೊಂದು ಕಲಿಕಾ ಹಬ್ಬದಲ್ಲಿ 4 ಕಾರ್ನರ್ಗಳನ್ನ ನಮ್ಮ ಮುಂದೆ ಇಟ್ಟಿದೆ. ಆ ಕಾರ್ನರ್ ತಮ್ಗೆಲ್ರಿಗೂ ಗೊತ್ತಿರಬಹುದು. ಮಾಡು ಹಾಡು, ಹಾಡು ಆಡು, ಕಾಗದ ಕತ್ತರಿ, ಇನ್ನೊಂದು ಊರು ಸುತ್ತೋಣ ಎನ್ನುವಂತಹ 4 ಕಾರ್ನರ್ಗಳನ್ನ ನಮ್ಮ ಮುಂದೆಯಲ್ಲಿ ಇಟ್ಟಿದ್ದಾರೆ. ಈ ಒಂದು ಎಡೆಯಲ್ಲಿ ನಾವು ಮಕ್ಕಳಿಗೆ ಕಲಿಸ್ತಾ ಬರ್ತಾ ಇದ್ದೀವಿ, ಮಕ್ಕಳು ಕೂಡ ಕಲಿತಾ ಇದ್ದಾರೆ. ಈ ಒಂದು ಹಬ್ಬದ ಈ ಕಾರ್ನರ್ನ ಒಂದು ವಿಶೇಷತೆ ಇದು ಏನಪ್ಪಾ ಅಂತ ಹೇಳಿದ್ರೆ, ಈ ಕಾರ್ನರ್ಗಳಲ್ಲಿ ಮಕ್ಕಳು ಏನ್ ಕಲಿತಾರೆ, ಸೃಜನಶೀಲತೆಯನ್ನ ಕಲಿತಾರೆ, ಕ್ರಿಯಾಶೀಲತೆಯ ವಿಷಯವನ್ನ ತಿಳ್ಕೊತಾರೆ, ಕ್ರಿಯಾಶೀಲತೆಯನ್ನ ತೋರಿಸ್ತಾರೆ, ವೈಜ್ಞಾನಿಕವಾಗಿ ಸೂಕ್ಷ್ಮ ಗ್ರಹಿಕೆಯನ್ನ ಇದರಲ್ಲಿ ನಾವು ಮಕ್ಕಳು ಪಡಿತಾರೆ. ಎಲ್ಲರದ ಒಂದು ಉಪಯೋಗವನ್ನ ಮಕ್ಕಳು ಪಡಿತಾರೆ. ಅದಕ್ಕೆಲ್ಲದಕ್ಕೂ ಕಾರಣ ಈ ಒಂದು ಕಾರ್ಯಕ್ರಮ, ಕಲಿಕೆಯ ಹಬ್ಬ ಎನ್ನುವಂತಹ ಒಂದು ಕಾರ್ಯಕ್ರಮ. ಖಂಡಿತ ನಮ್ಗೆಲ್ಲ ಮಕ್ಕಳಿಗೂ, ಟೀಚರ್ಸ್ಗೂ ಕೂಡ ಇದು ಉತ್ತಮವಾದಂತಹ ಹಬ್ಬ ಅಂತ ಹೇಳಿ ಕೂಡ ಹೇಳ್ತೀನಿ. ಒಂದು ಮಾತು ಹೇಳೋದಾದ್ರೆ, ನನ್ನ ಅನುಭವದಲ್ಲಿ ಈ ಒಂದು ಕಾರ್ನರ್ಗಳನ್ನು ಉಪಯೋಗಿಸಿ ಶಿಕ್ಷಕರು ಪ್ರತಿನಿತ್ಯ ಮಕ್ಕಳಿಗೆ ಪಾಠ ಬೋಧನೆಯಲ್ಲಿ ಇದೊಂದು ಮನಮುಟ್ಟುವಂತೆ ಅವರಿಗೆ ಕಲಿಕೆಯನ್ನ ಕಲಿಸ್ತಾ ಬಂದಿದ್ದೆ ಆದಲ್ಲಿ ಮಕ್ಕಳು ಕಲಿಕೆಯ ಪ್ರಗತಿಯನ್ನ ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಖಂಡಿತ ಈ ಹಬ್ಬ ಒಂದು ಊರ ಹಬ್ಬ ಅಂತಲೂ ಕೂಡ ಹೇಳ್ಬೋದು. ಕೇವಲ ನಮ್ಮ ಶಾಲೆಯಲ್ಲಿ ಸುತ್ತಮುತ್ತಲ ಶಿಕ್ಷಕರು ಮಾತ್ರ ಸೇರ್ಕೊಂಡು ನೆರವೇರಿಸುವಂತಹ ಕಾರ್ಯಕ್ರಮವನ್ನು ಕೈಗೊಳ್ಳುವಂತಹ ಹಬ್ಬ ಅಲ್ಲ. ಎಲ್ಲಾ ಪೋಷಕರು, ಎಲ್ಲಾ ಶಿಕ್ಷಣ ಆಸಕ್ತರು ಬಂದು ನೆರವೇರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಹಬ್ಬ ಆಗಿದೆ. ಕಾರಣಾಂತರದಿಂದ ಇವತ್ತು ನಮ್ಮ ಈ ಒಂದು ಚೆನ್ನಾಗಿ ಪೋಷಕರೆಲ್ಲ ಬಂದು ತುಂಬಾ ಚೆನ್ನಾಗಿ ಆಗ್ತಿತ್ತು, ಹಾಗಂತ ಹೇಳಿ ಈ ಸಾರಿ ಆಗ್ತಾ ಇಲ್ಲ ಅಂತಲ್ಲ, ಎಲ್ಲೋ ಒಂದು ರೀತಿ ಪೋಷಕರ ಸಂಖ್ಯೆ ಕಣ್ಣು ಮುಂದೆ ಕಡಿಮೆ ಆಗಿದೆ ಅನ್ನುವಂಥ ಒಂದು ನೋಟ ನನ್ನ ಕಣ್ಣು ಮುಂದೆ ಬಂದಿದೆ. ಹಾಗಾಗಿ ಹೇಳಿದೆ, ಖಂಡಿತ ಮಕ್ಕಳೇ, ಹಲವು ಶಾಲೆಗಳಿಂದ ನಿಮ್ಮ ಪ್ರತಿಭೆಗಳನ್ನ ತೋರಿಸ್ಲಿಕ್ಕೆ ಅಂತೇಳಿ ನಮ್ಮ ಶಾಲೆಗೆ ಬಂದಿದ್ದೀರಿ. ಆ ಪ್ರತಿಭೆಗಳನ್ನ ತೋರಿಸಿ ಕಲಿಕಾ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಕೂಡ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ.